ಆದರೂ ನೀನು ಇಷ್ಟೊಂದು ಧೈರ್ಯವಂತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಮಯ ನಮ್ಮ ಕೈನಾಗೆ ಏನೋ ಮಾಡಿಸ್ತೈತೆ ಸುಮ್ಮ. ಒಟ್ನಾಗೆ ಯೋನೇ ಬಂದರೂ ಬದಲಾಗೋಕ್ಕೆ ತಯಾರಾಗಿರಬೇಕು. ನಿಜ. ಆದರೂ ಅಕ್ಕ, ನಿನ್ನ ಲೈಫಲ್ಲಿ ಡಾಕ್ಟ್ರೇಟ್ ಮಾಡೋ ಅಷ್ಟು ಎಕ್ಸಾಮ್ಸ್ನ ಫೇಸ್ ಮಾಡಿದ್ಯಾ. ಭಯ ಅನಿಸಿಲ್ವಾ? ಭಯ ಯಾಕವಿ? ಆಗ ನಿನ್ನ ಜೊತೆ ಭಾವ ಇದ್ರು. ಈಗ ಸುಮ್ಮ, ನಿಮ್ಮ ಬಾಬಾ ಇರ್ತಿದ್ರು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅವ್ರು ಯಾವತ್ತೂ ನನ್ನ ಜೊತೆಗೆ ಇರಲಿಲ್ಲ ಕಣವಿ. ಜೀವನ ಹೊಳೆ ಇದ್ದಂಗೆ. ನಮ್ಮ ಜೊತೆ ಬರೋ ಕಲ್ಮಶಗಳನ್ನೆಲ್ಲ ದಡದಲ್ಲೇ ಬಿಟ್ಟು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಜೀವನನ ಸಾಗಿಸ್ಬೇಕು. ನೀನು ಅವ್ವನ್ಕಿಂತ ಜಾಸ್ತಿ ಒಟ್ಟಾಗಿ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ. ಹೋಗ್ಲಿ ಬಿಡು, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಿನ್ನ ಪ್ರಶ್ನೆಗೆ ನಂತ ಉತ್ತರ ಇಲ್ಲ ಕಣವಿ. ನನ್ನ ಜೀವನನ ಹೆಂಗೆ ನಡೆಸ್ಬೇಕು ಅಂತ ಅಂದ್ಕೊಂಡಿದ್ನೋ ಹಂಗೆ ನಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಜೀವನ ಹೆಂಗೆ ಕರ್ಕೊಂಡೋಯ್ತದೋ ಹಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿವ್ನಿ. ಹಾಗಂತ ನನ್ನ ಜೀವನನ ಯಾರೋ ನಡ್ಸೋಕ್ಕೆ ನಾನು ಬಿಡೋಕ್ಕಿಲ್ಲ. ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ ಅನಿಸ್ತಿದೆ. ಹೌದು, ನಾನೀಗ ತಗೊಂಡಿರೋದು ಒಳ್ಳೆ ನಿರ್ಧಾರನೇ ಕಣವಿ. ನಾನು ಮನೆ ಬಿಟ್ಟು ಒಯ್ತಾ ಇವ್ನಿ. ಸುಮ್ಮ, ಅವ್ವ ನನ್ನ ಭಾಳ ಹಿಂಗೆ ಆಗೋಯ್ತಲ್ಲ ಅಂತ ಸ್ಯಾನೆ ಬೇಸರ ಮಾಡ್ಕೊಂಡವಳೆ. ನೀನಾದರೂ ಸಂದಾಗಿ ಓದಿ ಅವಳು ನಮಗೇನು ಉಳಿಸ್ಕೊಳ್ಳವೇ? ಅದಕ್ಕೆ ಕೊನೆ ಮಗಳಾಗಿ ಹುಟ್ಟಬಾರ್ದು. ನಮಗೆ ಬೇರೆ ಆಪ್ಷನ್ನೇ ಇರಲ್ಲ. ಅಯ್ಯೋ ಅಕ್ಕ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನಾನು ಅವ್ವ ಅಂದ್ಕೊಂಡಂಗೆ ಇಂಜಿನಿಯರ್ ಆಗೇ ಆಗ್ತೀನಿ. ಆಮೇಲೆ ನಿನ್ನ ಅವ್ವನ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೋತೀನಿ, ನೋಡ್ತಿರು. ಯಾಕೆ ಹೀಗೆ ಆಡ್ತಿದ್ದಾಳೆ? ಪಾಪ ಬೇಜಾರಾಗಿರಬೇಕು. ಯಾಕೆ ಮಿಸ್ಸು, ನಿದ್ದೆ ಬತ್ತಿಲ್ವೇ? ಮನ್ಸಿನಾಗಿರೋ ಯೋಚನೆಯಿಂದ ತೆಪ್ಸ್ಕೊಳ್ಳೋಕ್ಕೆ ಪುಸ್ತಕ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗ್ತೈತೆ. ಇಂಥ ಹೊತ್ನಾಗೆ ಮನ್ಸು ಕೊಟ್ಟು ಓದೋಕ್ಕಾಗಿಲ್ಲ. ಬನ್ನಿ ಕಡೆ. ಅಕ್ಕ ಭಾವನ ಮದುವೆ ಈಗಷ್ಟೇ ನೆನ್ನೆ ಮೊನ್ನೆ ಆದಂಗಿದೆ. ಆಗಲೇ ಅವರಿಬ್ರು ಬೇರೆ ಆಗ್ತಿದ್ದಾರೆ ಅನ್ನೋದನ್ನ ನನ್ನ ಕೈಲಿ ಊಹಿಸ್ಕೊಳ್ಳೋಕೆ ಆಗ್ತಿಲ್ಲ ಶ್ರೀ. ಬೇರೆ ಆಯ್ತಿಲ್ಲ ಮಿಸ್ಸು. ಈಗ ಕೋರ್ಟ್ ಅವ್ರಿಗೆ 6 ತಿಂಗಳು ಸಮಯ ಕೊಟ್ಟೈತಲ್ವೇ. ಇನ್ನು 6 ತಿಂಗಳಲ್ಲಿ ಒಂದಾಯ್ತಾರೆ. ನಾವೊಂದು ಮಾಡಮ್ಮ ಬಿಡಿ. ಮತ್ತೆ ಭಾವನ ಹತ್ರ ಹೋಗಿ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ಅದೆಲ್ಲ ಏನಿಲ್ಲ ಮಿಸ್ಸು. ಸಾಕ್ಷಿ ತೋರಿಸಿದ್ಮೇಲೆ ಅವ್ರೊಬ್ಬ ಎಂಥವ್ರು ಅಂತ ಅವ್ರಿಗೆ ಅರ್ಥ ಆಗಿರ್ತೈತೆ. ಆದರೆ ಭಾವನೆ ಅಕ್ಕನ ಹತ್ರ ಮಾತಾಡೋಕ್ಕೆ ಬಂದರೂ ಅವಳು ತಯಾರಿರಲಿಲ್ಲ. ಈಗಲೂ ಏನು ಯೋಚನೆ ಮಾಡ್ತಿರ್ತಾಳೋ ಏನೋ. ಒಬ್ಬಳೇ ಕೂತ್ಕೊಂಡು ನೋವು ನುಂಗ್ತಿರ್ತಾಳೆ. ಇನ್ನು ಅವನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ. ಸಮಯ ಕೊಟ್ಟರೆ ಎಲ್ಲ ಸರಿ ಹೋಯ್ತದೆ. ಈಗ ಬನ್ನಿ, ಮನೆ ಕಡೆ ಬನ್ನಿ. ಅಲ್ಲ ಶ್ರೀ, ನೀವು ಹೇಳ್ದಂಗೆ 6 ತಿಂಗಳಲ್ಲಿ ಎಲ್ಲ ಸರಿ ಹೋಗಿ ಅಕ್ಕ ಭಾವ ಒಂದಾದರೂ ಭಾವಂಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗಲ್ಲ ಅಲ್ವಾ? ನಿಮ್ಮ್ಯಾಕಿಂತ ನನ್ನ ಮ್ಯಾಗೆ ಜಾಸ್ತಿ ಇರ್ತೈತೆ. ಆದರೆ ಒಂದಂತೂ ದಿಡ್ಡ ಮಿಸ್ಸು, ಆ ರವ್ವ ಮಾಡಿದ ಕೆಟ್ಟ ಕೆಲಸ ಗೊತ್ತಾದ ಮ್ಯಾಕೆ ಅವ್ರ ಮನಸ್ಸು ಬದಲಾಗಿರ್ತೈತೆ. ಆದಷ್ಟು ಬೇಗ ಅಕ್ಕನೂ ಭಾವನ ಕ್ಷಮಿಸಿ ಒಪ್ಕೊಳ್ಳೋ ಹಾಗಾಗಲಿ. ಆಗ್ತೈತೆ ಮಿಸ. 1 ನಿಮಿಷ ರೀ.
ಮೇಸ್ಟ್ರೆ ಒಂಟಿ ಜೀವನ ನಿಮಗೆ ಸೆಟ್ ಆಗಿಲ್ಲ, ಅದೇನಿದ್ರು ನಮ್ಮಂಥವ್ರಿಗೆ. ಮೇಸ್ಟ್ರೆ ಇದನ್ನ ಬೇರೆ ರೂಢಿ ಮಾಡ್ಕೊಬಿಟ್ರೆ ಅವತ್ತೇನೋ ನೀವು ನೋವ್ನಾಗಿದ್ರಿ ಅಂತ ಅದರಿಂದ ಆಚೆ ಬರ್ಲಿ ಅಂತ ನಾನೇ ನಿಮಗೆ ಕುಡ್ಸೋದಕ್ಕೆ ಪ್ಲ್ಯಾನ್ ಮಾಡ್ದೆ. ಈಗ ನೋಡಿದ್ರೆ ಇದನ್ನೇ ಚಟ ಮಾಡ್ಕೊಬಿಟ್ಟಿದ್ರಲ್ಲ ಮೇಸ್ಟ್ರೆ. ಬೇಡ ಮೇಸ್ಟ್ರೆ, ಇದರಿಂದ ನಾನು ಸ್ಯಾನೆ ಅನುಭವಿಸೀನಿ. ನೀವು ಇದಕ್ಕೆ ಚಟಿಗೆ ಬೀಳ್ಬೇಡಿ. ಒಂದು ಕಿತ್ತ ಇದರಿಂದ ಬಿದ್ದರೆ ಅಷ್ಟೇ. ಆಮೇಲೆ ನೀವು ಇದರಿಂದ ಬೇಡ ಅಂತಂದ್ರು ಇದರಿಂದ ಬಿಡಿಸೋದಕ್ಕೆ ಯಾರೂ ಬರೋಕ್ಕಿಲ್ಲ. ಮೇಸ್ಟ್ರೆ ಇದೆಲ್ಲ ನಿಮ್ಮಂಥವ್ರಿಗಲ್ಲ. ಲೇ ಬಸ್ಯಾ, ಇವ್ನು ತೊಗೊಳಗ ಬಿಲ್ ಕೊಡ್ಲಾ? ಬೇಡ ಮೇಸ್ಟ್ರೆ, ಬೇಡ ಮೇಸ್ಟ್ರೆ. ಹಿಂಗಾದ್ರೆ ನಾನು ನೋವು ಮರಿತೀನ. ಮೇಸ್ಟ್ರೆ ನನ್ನ ಮಾತು ಕೇಳಿ ಮೇಸ್ಟ್ರೆ, ಬೇಡ. ನಮ್ಮವ್ರೆ ನಮ್ಗೆ ಉಲ್ಟಾ ಹೊಡೆದ್ರೆ ಎಷ್ಟು ನೋವಾಯ್ತದೆ ಅಂತ ನಂಗೆ ಈಗ ಅರ್ಥ ಆಯ್ತದೆ ಮೇಸ್ಟ್ರೆ. ನಮ್ಮ ಮನೆಯವರು ನನ್ನ ವಿರುದ್ಧ ಸಂಚ್ ಮಾಡಲಿಲ್ಲ, ಮೋಸ ಮಾಡಿದ್ರು. ನಾನು ಅವ್ರನ್ನ ನಂಬಿ ತಪ್ಪಾಗ್ಬಿಟ್ಟೆ ಕಾಳಿ. ಸಹನ ಅವ್ರು ಯಾವ ಮಾತು ನಾನು ಕೇಳಲೇ ಇಲ್ಲ. ಹೋಗ್ಲಿ ಬಿಡಿ ಮೇಸ್ಟ್ರೆ, ಈಗಲಾದರೂ ಚಾನ ಏನು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ಮೇಸ್ಟ್ರೆ. ಅಲ್ಲ ಗಾಲಿ, ನೀನಾದರೂ ನಂಗೊಂದು ಮಾತು ಹೇಳ್ಬೋದಿತ್ತಲ್ವಾ? ಮೇಸ್ಟ್ರೆ ನನ್ನ ಕೈಗೆ ಹಿಡಿಯೋ ಸಿಕ್ಕೋ ಟೈಮ್ಗೆಲ್ಲ ನೀವು ಕೋರ್ಟ್ನಾಗಿದ್ರಿ. ಒಳ್ಳೆಯವ್ರು ಯಾವತ್ತು ಒಳ್ಳೆಯವರಾಗಿ ಇರೋಕ್ಕಿಲ್ಲ, ಕೆಟ್ಟವ್ರು ಯಾವತ್ತು ಕೆಟ್ಟವರಾಗಿ ಇರೋಕ್ಕಿಲ್ಲ ಅನ್ನೋ ಮಬ್ಬು ನಿಮ್ಗೆ ಈಗಲಾರು ಕಳೀತಲ್ಲ. ನಾನು ಚಿಕ್ಕವನಿದ್ದಾಗಿಂದನೂ ನಮ್ಮ ಮನೇಲಿ ಹೇಳಿದ್ದನ್ನೇ ಕೇಳ್ಕೊಂಡು ಬೆಳ್ಕೊಂಡು ಬಂದೆ. ನಿಜ ಹೇಳಬೇಕು ಅಂದರೆ ಇವತ್ತಿನ ತನಕ ನನಗೊಬ್ಬ ಒಳ್ಳೆ ಫ್ರೆಂಡ್ ಕೂಡ ಇಲ್ಲ. ಅಷ್ಟೇ ಯಾಕೆ, ಕೋರ್ಟ್ಗೆ ಹೋಗೋವರೆಗೂ, ಕೋರ್ಟಲ್ಲಿ ತೀರ್ಮಾನ ಬರೋವರೆಗೂ ನಮ್ಮ ಮನೆಯವ್ರು ಏನು ಹೇಳಿದ್ರು ಅದನ್ನೇ ಕೇಳ್ತಿದ್ದೆ. ನನ್ನ ಜೀವನದಲ್ಲಿ ನನಗಾಗಿ ನಾನು ತೊಗೊಂಡಿದ್ದ ಡಿಸಿಷನ್ ಅಂತಂದರೆ ನಾನು ಸಹನವ್ರನ್ನ ಮದುವೆ ಆಗಿದ್ದು. ಅವತ್ತಮ್ಮ ಬೇಡ ಅಂತ ಹೇಳಿದ್ರು. ನಾನು ಸರಿ ಬೇಡ ಅಂತ ಬಿಟ್ಟಿದ್ದಿದ್ರೆ ಅಟ್ಲೀಸ್ಟ್ ಸಹನವರಾದರೂ ನೆಮ್ಮದಿಯಾಗಿರ್ತಿದ್ರು ಅನ್ಸುತ್ತೆ. ನಮ್ಮಮ್ಮನೇ ನನಗೆ ಮೋಸ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ನಾನು ಮಾಡಿದ ಒಂದು ತಪ್ಪಿಂದ ಇಷ್ಟೆಲ್ಲ ಆಗೋಯ್ತು. ನಾನೆಂಥ ಪಾಪಿ ಅಂದರೆ, ನಾನು ಪ್ರಾಣ ಕೊಟ್ಟು ಪ್ರೀತಿಸ್ತಿದ್ದೆ ಹುಡುಗಿನ ನಾನೇ ಹುಚ್ಚಿ ಅಂತ ಪಟ್ಟ ಕಟ್ಟು. ನನ್ನ ದೊಡ್ಡ ಪಾಪಿ ಪಾಪಿ ನಾನು ಪಾಪಿ ನಾನು ಪಾಪಿ ನಾನು ಪಾಪಿ ನಾನು ಪಾಪಿ ನಾನು. ಮೇಸ್ಟ್ರೆ ಏನು ಮಾಡ್ತಿದ್ದೀರಾ? ಬಿಡಿ ಮೇಸ್ಟ್ರೆ. ಏನು ಮೇಸ್ಟ್ರೆ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಮಾಡಿದ ತಪ್ಪು ನಮಗೆ ಅರ್ಥ ಆದರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಲ್ವೇ? ಸಮಾಧಾನ ಮಾಡ್ಕೊಳ್ಳಿ. ಪಾಠ ಹೇಳೋ ಮೇಷ್ಟ್ರು ತುಂಬ ಒಳ್ಳೆಯವನು ಅಂತ ಹೇಳಿಸ್ಕೊತಿದ್ದೆ ನಾನು. ನನ್ನ ಜೀವಕ್ಕೆ ಜೀವ ಆಗಿದ್ದ ನನ್ನ ಹೆಂಡತಿ ಮನಸ್ಸನ್ನ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಮೇಸ್ಟ್ರೆ. ಕೋರ್ಟು 6 ತಿಂಗಳು ಸಮಯ ಕೊಟ್ಟೈತೆ. ಅಷ್ಟಾಗೆ ನೀವಿಬ್ಬರು ಒಂದಾಯ್ತೀರ ಅನ್ನೋ ಭರವಸೆ ನನಗೈತೆ. ನೀವೇನು ಯೋಚನೆ ಮಾಡಬೇಡಿ ಮೇಸ್ಟ್ರೆ, ಸಮಾಧಾನ ಮಾಡ್ಕೊಳ್ಳಿ. ಮೇಸ್ಟ್ರೆ 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 ನನ್ನ ಮಾತು ಕೇಳಿ. ಇದೇನು ಶ್ರೇ? ಸಹನವ್ರ ಇಷ್ಟಾಗೆ ದಿಟ್ಟ ಗೊತ್ತೈತಲ್ವೇ, ಅದಕ್ಕೆ ಹಾಲು ಕುಡಿದು ನೆಮ್ಮದಿಯಾಗಿ ಇವತ್ತು ನಿದ್ದೆ ಮಾಡಿ. ಈ ನಿಜ ಅನ್ನೋದೇ ವಿಚಿತ್ರ. ಇನ್ನೇನು ಸುಳ್ಳು ಗೆಲ್ಲಬೇಕು ಅನ್ನೋ ಟೈಮಲ್ಲಿ ಏನಾದರೂ ಮಾಡಿ ನಿಜ ತನ್ನ ಶಕ್ತಿ ತೋರಿಸುತ್ತೆ. ಸಹಿಸ್ಕೊಳ್ಳೋಂಗೆ ತಾಳ್ಮೆ ಅನ್ನೋದಿದ್ರೆ ಎಂಥ ಕಷ್ಟ ಬೇಕಾದ್ರೆ ಜಯಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಅವ್ವ ನಮ್ಗೆ ಕೊಟ್ಟಿರೋ ಆಸ್ತಿ ಒಳ್ಳೆತನ.
ಅದು ಸಹನ ಅಕ್ಕನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ತಗೊಳ್ಳಿ, ಹಾಲು ಕುಡಿದು ಆರಾಮಾಗಿ ಮನೆ ಕಳಿ. ಥ್ಯಾಂಕ್ಸ್ ಶ್ರೀ. ಯಾರು ಫೋನ್ ಶ್ರೀ? ಮುಂಗ್ಸಿ ಫೋನ್ ಮಾಡ್ತಾವನೆ. ಹೇಳ ಮುಂಗ್ಸೆ. ಅಣ್ಣ, ಗೊಬ್ಬರದ ಮೂಟೆಗಳು ಲೋಡ್ ಇಳ್ಸೋಕ್ಕೆ ಹೋಗ್ಬೇಕಿತ್ತು. ಹುಲಿಗೇನು ಹುಷಾರಿಲ್ಲ ಅಂತ ಮಲ್ಗೋನೆ. ಅದಕ್ಕೆ ನೀನು ಬರ್ತೀಯಾ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಸರಿ ಸರಿ, ಬಂದರು. ಆಚೆ ಹೋಗ್ಬೇಕಶ್ರೀ? ಮಿಸ್ಸು, ಅದು ಹುಲಿಗೆ ಜ್ವರ ಬಂದಿತ್ತಂತೆ. ಗೊಬ್ಬರದ ಲೋಡ್ ಇಳ್ಸೋಕ್ಕೆ ಮುಂಗ್ಸಿ ಬೇರೆ ಒಬ್ಬನೇವನಂತೆ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅದೇನಂತ ನೋಡ್ಕೊಂಡು ಆದಷ್ಟು ಬಿರ್ನೆ ಬರ್ತೀನಿ. ಸರಿ, ಹೊರಡ್ಬೇಕಾದ್ರೆ ಬೇಡ ಅನ್ಬಾರ್ದು, ಬೇಗ ಬನ್ನಿ. ಸರಿ. ಅಕ್ಕ, ನೀನು ಮಲಗಿಲ್ವಾ? ಮಲಗಿದೆ ಕಣವಿ, ದಾಹ ಆಯಿತು, ಅದಕ್ಕೆ ನೀರು ಕುಡಿಯಮ್ಮ ಅಂತ ಇದ್ದೆ. ಮತ್ತೆ ಬ್ಯಾಗು? ಅದ ಬ್ಯಾಗ್ನಾಗೆ ಚಾರ್ಜರ್ ಮಡಗ್ಬಿಟ್ಟಿದ್ದೆ, ಅದನ್ನ ತಕತಿದ್ದೆ. ನೀನು ಮನೆ ಕಳವಿ, ನಾನು ನೀರು ಕುಡಿದ್ಬಿಟ್ಟು ಮನೆ ಕತ್ತೀನಿ. ನಾನು ವಾವತ್ತಿನವಿ ಅವನ್ ಚಂದಾಗಿ ನೋಡ್ಕೋ. ತಲೆಬಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಒಲವಾಗಿ ಮಡಿಲಲ್ಲೇ ಆಗಸ ತೋರಿ
ಯಾವತ್ತು ಈ ಮನೆಯಾಗೆ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ನಾನೇ ಮನೆ ಬಿಟ್ಟು ಹೋಯ್ತೇವನಿ ಅಂದ್ರೆ ಅದಕ್ಕೆ ಕಾರಣ ನೀನೇನೆ ಅವ್ವ. ಇದನ್ನ ನಾನು ದೂರಾಗಿ ಹೇಳ್ತಿಲ್ಲ, ನಿನ್ನ ಮಕ್ಕಳನ್ನ ತುಂಬ ಭದ್ರವಾಗಿ ಬೆಳೆಸ್ಬಿಟ್ಟೆ ಅಂತ ಹೇಳ್ತೀವಿ ಅಟ್ಟೆ. 6 ತಿಂಗಳಾದ್ಮ್ಯಾಕೆ ನೀ ನನ್ನ ಗಂಡನ ಮನ್ಯಾಗ ಹೋಗಿ ಬದುಕು ಅಂತ ಹೇಳ್ತ್ಯ. ಅದು ನಿನ್ನ ಮನ್ಸಿನಾಗಿರೋ ಒಳ್ಳೆತನವ. ಆದರೆ ಗಂಡನ ಮನೆಯಾಗೆ ಬ್ಯಾಡವಾಗಿ ಬದುಕೋದು ಮತ್ತು ಅವನ ಮನೆಯಾಗೆ ಪಾರವಾಗಿ ಬದುಕೋದು ಎರಡು ಒಂದೇನೇ ಯಾವ. ಆ 2 ಕೆಲಸನೂ ನಾನು ಮಾಡೋಕ್ಕಿಲ್ಲ. ಪುಟ್ಟಕ್ಕನ ಮಗಳು ಸಹನ ಸಾಧಿಸಿ ತೋರಿಸಿದ್ಲು ಅಂತ ಇಡೀ ಊರ್ ಜನ ನಿನ್ನ ಮೆಚ್ಕೋಬೇಕವ್ವ. ಹಂಗೆ ಬದುಕು ತೋರಿಸ್ತೀನಿ ನಾನು. ನಿನ್ನ ಆಶೀರ್ವಾದ ಸದಾ ನನ್ನ ಮ್ಯಾಕಿರ್ಲಿ ಕಣವ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ನಾನು ಹೋಗ್ಬತ್ತೀನಿ. ಕಡವಿರದ ಕರುಣೆ ಕಡಲಿವಳು, ಕುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗು ತರ ಪ್ರೀತಿಯಲಿ, ಅರಸು ಹಸುತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ನನ್ನ ಈ ನಿರ್ಧಾರ ಸಿರಿತ್ಯಪ್ಪ ಗೊತ್ತಿಲ್ಲ, ಆದರೆ ಇಟ್ಟೆ ಜನ ಹಿಂದಕ್ಕೆ ತೆಗಿಬಾರ್ದು ಅಂತ ನಿರ್ಧಾರ ಮಾಡೀನಿ. ನಾನು ಈ ಮನೆಯಾಗಿಲ್ಲ ಅನ್ನೋ ಸಂಕಟನ ತಡ್ಕೊಳ್ಳೋ ಶಕ್ತಿ ಅವ್ವಂಗೆ ಕೊಡವ. ಬಿಡೆ, ನೀವಿಬ್ರು ಮಾತಾಡಲ್ಲ ಸರಿ. ಆಟ ಆಡಕ್ಕೇನು? ಕುತ್ಕೊಳ್ಳಿ ಅಕ್ಕ, ಕುತ್ಕೋ. ಅಪ್ಪ ಕುತ್ಕೊಳ್ಳವ್ವ, ಪ್ಲೀಸ್ ಕುತ್ಕೋ. ಅವ್ವ ಮತ್ತೆ ಸ್ನೇಹಕ್ಕ ಒಂದು ಟೀಮ್, ನಾನು ಮತ್ತೆ ಸುಮಾ ಒಂದು. ತಗೊಳ್ಳಿ. ಒಂದು ಇದು ದೇವ್ರಿಗೆ. 1 ಬಿದ್ರೆ ದ್ಯಾವ್ರಿಗೆ, 4 ಬಿದ್ರೆ ಯಾರಿಗೆ? ಅದು ನನಗೆ. ಅಯ್ಯಯ್ಯೋ, ಮತ್ತೆ ಇದು ದಿಂಡ್ರಿಗೆ. ಸರಿ ಹೋಯ್ತು. ಇವಳನ್ನ ಹೀಗೆ ಬಿಟ್ರೆ ಎಲ್ಲ ದೇವ್ರ ಹೆಸರುಗಳು ಹಾಳು ಮಾಡ್ಬಿಡ್ತಾಳೆ ಅಷ್ಟೇ. ಯಾವಳೆ ಇವಳು ಗೊತ್ತಾಯಿಲ್ಲ. ಮೋಸ ಕಡೆ ಇದು. ಅವ್ವ ಹಂಗ್ಯೂನು ಇಲ್ಲ. ಸುಮ್ಕಿರೆ. ಸುಮ್ಮ, ನೀನು ಮೋಸ ಮಾಡಿದೆ. ಅವಳೇನು ಮೋಸ ಮಾಡ್ತಿಲ್ಲ. ಅದೇ ಮತ್ತೆ. ಇಲ್ಲ ಇಲ್ಲ, ಮೋಸನೇ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. 1 ಮನೆ ಎಕ್ಸ್ಟ್ರಾ ನಡೆಸಿದಾಳೆ ಇವಳು. ಅವ್ವ ನೀನ್ ಆಡವ. ಚೌಕ 1 2 3 4 ತೆಗಿ ಅದನ್ನ. ಅಯ್ಯೋ, ಸುಮನ್ ಕಾಯಿ ಹೋಯ್ತು, ಸುಮನ್ ಕಾಯಿ ಹೋಯ್ತು. ಹೆಂಗ್ ನಮ್ ಕಾಯಿ ಹೊಡೆದ್ಬಿಟ್ರು ಅಂತ ನೀವಿಬ್ರು ಮಾತಾಡ್ತಾ ಇದ್ದೀರಲ್ಲ, ಅದೇ ಖುಷಿ ನನಗೆ. ಹೌದಲ್ವಾ? ನೀವಿಬ್ರು ಮಾತಾಡ್ಲಿ ಅಂತಾನೆ ಸಹನಕ್ಕ ಈ ಪ್ಲಾನ್ ಮಾಡಿದ್ದು. ಹಾ 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 ಹಾ
ನಾವೆಲ್ಲರೂ ಹೀಗೆ ಖುಷಿ ಖುಷಿಯಾಗಿ ಕೊನೆವರೆಗೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಏನಿದು ಮದುವೆ ಮಾಡ್ಕೊಂಡು ಹೋಗೋ ಯೋಚನೆ ಯಾರು ಇಲ್ವೇ? ಇಲ್ಲ. ನಿಮ್ಗೆಲ್ಲ ಮದುವೆ ಮಾಡಿ ಅತ್ತೆ ಮನೆ ಕಳಿಸ್ಬೇಕು ಅಂತ ನಾನಿದ್ರೆ ಇಲ್ಲೇ ಇರ್ತಾರಂತೆ. ನಾವು ಮದುವೆ ಆದ್ರು ಬಿಟ್ರು ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ.